Hello everyone, welcome to Sanmarga classes. 4ನೇ ಪ್ರಶ್ನೆ ಜಲಗೋಳ ಎನ್ನುವಂತಹ ಚಾಪ್ಟರ್ ಇಂದ ಭೂಸಂಧಿಗೆ ಒಂದು ಉದಾಹರಣೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಭೂಸಂಧಿ ಅಂತಂದ್ರೆ ಇಸ್ತಮಸ್, ಇಂಗ್ಲಿಷ್ ಅಲ್ಲಿ ಇದನ್ನ ಇಸ್ತಮಸ್ ಅಂತ ಹೇಳ್ತೀವಿ, ಭೂಸಂಧಿ. ಓಕೆನಾ? ಭೂಸಂಧಿ ಅಂತಂದ್ರೆ ಏನು? ಭೂಕಂಠ, ಇದನ್ನ ಭೂಕಂಠ ಅಂತ ಕೂಡ ಕರೀತಾರೆ. ಓಕೆ, ಸೊ ಇದು ಜಲಸಂಧಿಗೆ ವಿರುದ್ಧವಾದಂಥದ್ದು. ಇದರಲ್ಲಿ ಒಂದು ಕಿರಿದಾದ ಭೂಭಾಗವು 2 ದೊಡ್ಡ ಭೂರಾಶಿಗಳನ್ನು ಸಂಪರ್ಕಿಸುವುದು. ಈ ಒಂದು ಕಿರಿದಾದ ಭೂಭಾಗವು 2 ದೊಡ್ಡ ಭೂಭಾಗಗಳನ್ನ ಸಂಪರ್ಕಿಸುವ ಕಿರಿದಾದ ಒಂದು ಭೂಪಟ್ಟಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಕಿರಿದಾದ ಭೂಪಟ್ಟಿ 2 ದೊಡ್ಡ ಭೂಭಾಗಗಳನ್ನ ಸಂಧಿಸ್ತಾ ಇದೆ ಅಲ್ವಾ ಮಕ್ಕಳೇ? ಇದೇ ಏನು ಭೂಸಂಧಿ ಅಂತ ಕರಿತೀವಿ ನಾವು. ಓಕೆನಾ? ಸೊ ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಮನ್ನಾರ್ ಖಾರಿ, ಆಪ್ಷನ್ ಬಿ ಸೂಯಜ್ ಕಾಲುವೆ, ಆಪ್ಷನ್ ಸಿ ಬಂಗಾಳಕೊಲ್ಲಿ, ಆಪ್ಷನ್ ಡಿ ಬೇರಿಂಗ್ ಜಲಸಂಧಿ. ಈ ಮನ್ನಾರ್ ಖಾರಿ ಅನ್ನೋದು ಖಾರಿಗೆ ಒಂದು ಉದಾಹರಣೆ. ಖಾರಿ, ಕೊಲ್ಲಿ, ಜಲಸಂಧಿ, ಭೂಸಂಧಿ ಈ ತರ ಭೂಭಾಗಗಳು ಇವೆ ಮಕ್ಕಳೇ ಅಲ್ವಾ? ಸೊ ಇದು ಖಾರಿಗೆ ಉದಾಹರಣೆ. ಓಕೆನಾ? ಮನ್ನಾರ್ ಖಾರಿ ಅನ್ನುವಂಥದ್ದು ಒಂದು ಖಾರಿ. ಬಂಗಾಳ ಕೊಲ್ಲಿಗೆ ಉದಾಹರಣೆ, ಇದು ಭೂಸಂಧಿ ಅಲ್ಲ. ಬೇರಿಂಗ್ ಜಲಸಂಧಿ ಅನ್ನುವಂಥದ್ದು ಜಲಸಂಧಿಗೆ ಉದಾಹರಣೆ. ಸೊ ಇವಾಗ ಸೂಯಜ್ ಕಾಲುವೆ ಇದೇ ಒಂದು ಭೂಸಂಧಿಗೆ ಇರುವಂತಹ ಉದಾಹರಣೆ. ಓಕೆನಾ? ಸೊ ಭೂಸಂಧಿಗೆ ಇರುವ ಉದಾಹರಣೆ ಅಂತಂದ್ರೆ ಸೂಯಜ್ ಕಾಲುವೆ ದಕ್ಷಿಣ ಮತ್ತು ಉತ್ತರ ಅಮೆರಿಕ ಖಂಡಗಳ ನಡುವೆ ಇರುವಂತಹ ಪನಾಮಾ ಕಾಲುವೆ ಕೂಡ ಭೂಸಂಧಿಗೆ ಒಂದು ಉದಾಹರಣೆ. ಓಕೆ, ಸೂಯಜ್ ಕಾಲುವೆ ಇದು ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ನಡುವೆ ಇರುವಂಥದ್ದು. ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ನಡುವೆ ಇರುವಂಥದ್ದು ಸೂಯಜ್ ಕಾಲುವೆ. ಅದೇ ರೀತಿ ಪನಾಮಾ ಕಾಲುವೆ ಉತ್ತರ ಮತ್ತು ದಕ್ಷಿಣ ಅಮೆರಿಕಗಳ ನಡುವೆ ಇರುವಂಥದ್ದು. ಉತ್ತರ ಮತ್ತು ದಕ್ಷಿಣ ಅಮೆರಿಕಗಳ ನಡುವೆ ಇರುವಂಥದ್ದು ಪನಾಮಾ ಕಾಲುವೆ. ಓಕೆನಾ ಮಕ್ಕಳು? ಥ್ಯಾಂಕ್ ಯು.